ಇದುವರೆಗೂ ಅಕ್ಕ ಎಷ್ಟು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ನಾನದೇ ಒಂದು 10-11 ಸಿನಿಮಾದಲ್ಲಿ ಮಾಡಿದ್ದೀನಿ ಆಲ್ರೆಡಿ. ಇತ್ತೀಚೆಗೆ ಅಂದ್ರೆ ಸೂಫ್ರಮ್ಸ್ ಪ್ರಸಾದ್ ಅಂತ ಒಬ್ಬ ಪುರೋಹಿತ ಬರ್ತಾನೆ, ಅವನ ತಾಯಿಯ ಕ್ಯಾರೆಕ್ಟರ್ನು ಮಾಡಿದ್ದೆ. ಮತ್ತೆ ಒಳ್ಳೆ ಪಾರ್ಟಿ ಊಟ ಪ್ಲಸ್ ನಾವು ಅಂದ್ರೆ ಒಳ್ಳೆ ಬಜೆಟ್ ಆಯ್ತು ಅಂತ ಕೂಡ ಕಲಾವಿದರಿಗೆ ರೆಮ್ಯುನರೇಷನ್ ಕೂಡ ಕೊಟ್ಟಿದ್ದಾರೆ. ನಮ್ದು ಮಾಮೂಲು ರೆಮ್ಯುನರೇಷನ್ ಅಲ್ಲ, ಒಳ್ಳೆ ಕಲೆಕ್ಷನ್ ಆಗಿದೆ ಅಂತ ಹೇಳ್ಕೊಂಡು ಪ್ಲಸ್ ನಮಗೆ ಇಂತಿಷ್ಟು ಅಂತ ಕೊಟ್ಟಿದ್ದಾರೆ. ಒಂದು ಹುಡಿ ಡ್ರೆಸ್ ಅನ್ನು ಕೂಡ ಲೈಟರ್ ಬುದ್ಧ ಹೆಸರು ಹಾಕೊಂಡು ನಮಗೆ ಕೊಟ್ಟಿದ್ದಾರೆ. ಹೆಸರು ಕಾವ್ಯವಾಣಿ ಕೊಡಗು ಅಂತ. ಊರು ಸುಳ್ಯ ತಾಲೂಕು ತೊಡಿಕಾನ ಗ್ರಾಮ. 13ನೇ ವರ್ಷ ಅಂತ ಹೇಳ್ಬೋದು. ಅವಾಗ ನಾನು ಫಸ್ಟ್ ಮುಖಕ್ಕೆ ಬಣ್ಣ ಹಚ್ಚಿತ್ತು. 10-25 ನಾಟಕಗಳನ್ನು ಮಾಡಿರ್ಬೋದು ನಾನು. ಅವಾರ್ಡ್ ಕೂಡ ಬಂದಿದೆ ತುಂಬಾನೇ. ಹಿನ್ನೆಲೆ ಗಾಯಕಿಯಾಗಿ ನಾನು ಶ್ರಮಿಸಿದ್ದೇನೆ, ನಟಿಯಾಗಿ ಮಾಡಿದ್ದೇನೆ. ಉಡುಪಿ ರಂಗಭೂಮಿ ನಡೆಸಿದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಾನು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದೇನೆ. ಒಂದು ಹಾಡನ್ನ ಕೇಳಿಸ್ಬೋದಾ ನಮ್ಮ ವೀಕ್ಷಕ? ಎದ್ದೇಳು ಮಾದೇವೋ ಎಷ್ಟೊತ್ತು ಸುಖ ನಿದ್ರೆ, ಮಜ್ಜಾನೆ ಬಂದಾವೆ ಹೊಳೆಯಿಂದ, ಮಜ್ಜಾನೆ ಬಂದಾವೆ ಹೊಳೆಯಿಂದ. ಬಸವಣ್ಣವ್ರನ್ನ ಮಾತಾಡಿಸಿದಾಗ ಅವರ ಶ್ರೀಮತಿ ಬಗ್ಗೆ ಮಾತಾಡ್ತಾ ಇದ್ರು. ಸಂಚಿಕೆ 2ಗೆ ನಾನು ಸ್ವಾಗತ ಕೋರ್ತಾ. ಅಕ್ಕ ನಮಸ್ತೆ. ಮಾದೇವ ಕಥೆಯ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಬಹಳಷ್ಟು ಶ್ರಮಿಸಿದ್ದೀರಾ, ಬಹಳಷ್ಟು ಕೆಲಸ ಮಾಡಿದ್ದೀರಾ. ನಿಮ್ಮ ಬಗ್ಗೆ ಹೇಳಲಿಕ್ಕೆ ಪದಗಳು ಸಾಲದು. ಒಂದಷ್ಟು ಅವಾರ್ಡ್ಗಳು ತಗೊಂಡಿದ್ದೀರಾ. ನಮ್ಮ ವೀಕ್ಷಕರಿಗೆ ನಿಮ್ಮದು ಊರು ಯಾವುದು, ನಿಮ್ಮ ತವರು ಮನೆ ಯಾವುದು, ಮತ್ತು ಬಾಸಮ್ಮಣ್ಣವ್ರಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಆಯಿತು? ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕಾವ್ಯವಾಣಿ ಕೊಡಗು ಅಂತ. ಊರು ಸುಳ್ಯ ತಾಲೂಕು ತೊಡಿಕಾನ ಗ್ರಾಮ. ಹುಟ್ಟಿದ್ದೆಲ್ಲ ಅಲ್ಲೇ. ಪ್ರಾಥಮಿಕ ಶಿಕ್ಷಣ ಕೂಡ ತೊಡಿಕಾನ ಗ್ರಾಮದಲ್ಲೇ, 1ರಿಂದ 7. 8ನೇ ಕ್ಲಾಸ್ ನಾನು ಶಾರದಾ ಹೈಸ್ಕೂಲು ಸುಳ್ಯದಲ್ಲಿ ಓದಿದೆ. 9ರಿಂದ PUC ವರೆಗೆ ನಾನು ಸಂಪಾಜಿ ಹೈಸ್ಕೂಲಲ್ಲಿ ಓದಿದೆ. ಮತ್ತೆ ಡಿಗ್ರಿ ವಾಪಸ್ ಸುಳ್ಯಕ್ಕೆ ಬಂದೆ. ಮಾಸ್ಟರ್ಸ್ ನಾನು ಮಾನಸ ಗಂಗೋತ್ರಿ ಮೈಸೂರಲ್ಲಿ ಮಾಡಿದ್ದೆ. ಮೈಸೂರಲ್ಲಿ ಓದಿದ್ದು. ಅಂದ್ರೆ ಎಷ್ಟನೇ ವಯಸ್ಸಲ್ಲಿ ನೀವು ನಾಟಕನ ಪಾತ್ರ ಮಾಡಿದ್ದಂದ್ರೆ ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ, ಒಂದು 7th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ದು ಸ್ಕೂಲ್ ಡೇ ಇದ್ದಾಗ ನಮ್ದು ಮಾಸ್ಟರ್ ಒಬ್ರು ನಂಗೊಂದು ರೋಲ್ ಕೊಟ್ಟಿದ್ರು. ಒಂದು ಮೇಲ್ ರೋಲೇ ಕೊಟ್ಟಿದ್ರು ನಂಗೆ. ಸೊ ಸುಮಾರೊಂದು 13ನೇ ವರ್ಷ ಅಂತ ಹೇಳ್ಬೋದು. ಅವಾಗ ನಾನು ಫಸ್ಟ್ ಮುಖಕ್ಕೆ ಬಣ್ಣ ಹಚ್ಚಿತ್ತು. ಮಾತಾಡಿಸ್ತಾ ಇದ್ರೆ ನಿಮ್ ಫ್ಯಾಮಿಲಿ ನೋಡ್ತಾ ನನಗೊಂದು ಜ್ಞಾನಪೀಠ ಮನೆನೇ ಮಾತಾಡಿಸ್ದಂಗೆ ಆಗ್ತಾ ಇದೆ ನನ್ಗೆ. ಅಕ್ಕ ನೀವು ಇದುವರೆಗೂ ಎಷ್ಟು ನಾಟಕಗಳನ್ನ ಮಾಡಿದ್ದೀರಿ? ನಾಟಕ ಒಂದು 10-25 ನಾಟಕಗಳನ್ನು ಮಾಡಿರ್ಬೋದು ನಾನು. ಅವಾರ್ಡ್ ಕೂಡ ಬಂದಿದೆ ತುಂಬಾನೇ. ಹಿನ್ನೆಲೆ ಗಾಯಕಿಯಾಗಿ ನಾನು ಶ್ರಮಿಸಿದ್ದೇನೆ, ನಟಿಯಾಗಿ ಮಾಡಿದ್ದೇನೆ. ಉಡುಪಿ ರಂಗಭೂಮಿ ನಡೆಸಿದ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಾನು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದೇನೆ, ರಾಜ್ಯ ಮಟ್ಟದ. ಸೂಪರ್ ಅಕ್ಕ. ಅಕ್ಕ ನೀವು ಒಳ್ಳೆ ಚಂದ ಹಾಡು ಹೇಳ್ತೀರತ್ತ. ಒಂದು ಹಾಡನ್ನ ಕೇಳಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಎದ್ದೇಳು ಮಾದೇವೋ ಎಷ್ಟೊತ್ತು ಸುಖ ನಿದ್ರೆ, ಮಜ್ಜಾನೆ ಬಂದಾವೆ ಹೊಳೆಯಿಂದ, ಮಜ್ಜಾನೆ ಬಂದಾವೆ ಹೊಳೆಯಿಂದ, ಮಜ್ಜಾನೆ ಬಂದಾವೆ ಹೊಳೆಯಿಂದ ಮಾದೇವೋ. ಮಜ್ಜಾನೆ ಬಂದಾವೆ ಹೊಳೆಯಿಂದ ಮಾದೇವ, ಮೊಗ್ಗು ಬಂದಾವೆ ಧರಿಸೇಡು, ಓ ಮೊಗ್ಗು ಬಂದಾವೆ ಧರಿಸೇಡು. ಬಾ ನನ್ನ ಮಾದೇವೋ, ಬಾ ನನ್ನ ಮಾದೇವೋ, ಬಾ ನನ್ನ ಮಾದೇವೋ, ಬಾ ನನ್ನ ಮಾದೇವೋ. ಏನಕ್ಕ ವಾಯ್ಸು, ಏನ್ ಧ್ವನಿ ಇದು! ನನ್ಗೆ ನಿಮ್ಮ ನೋಡ್ತಾ ಇದ್ರೆ ನೀವು ಅನನ್ಯ ಭಟ್ ಎಲ್ಲ ಅಕ್ಕ ತಂಗಿರ್ತಾರ, ಮುಖದ ಛಾಯೆ, ವಾಯ್ಸು, ಧ್ವನಿ. ಇದುವರೆಗೂ ಅಕ್ಕ ಎಷ್ಟು ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ನಾನದೇ ಒಂದು 10-11 ಸಿನಿಮಾದಲ್ಲಿ ಮಾಡಿದ್ದೀನಿ ಆಲ್ರೆಡಿ. ಬಹಳ ಹೆಸರನ್ನ ತಂದ್ಕೊಂಡಂತಹ ಇತ್ತೀಚೆಗೆ ಚಿತ್ರ, ಇತ್ತೀಚೆಗೆ ಅಂದ್ರೆ ಸೂಫ್ರಮ್ಸ್. ಹೌದು, ಲೈಟರ್ ಬುದ್ಧ ಬ್ಯಾನರ್ ಅಲ್ಲಿ ರಾಜ್ ಶೆಟ್ಟಿ ನಿರ್ಮಾಣದಲ್ಲಿ ಆಗಿರುವಂತದ್ದು. ಅದರಲ್ಲಿ ಯಾವ ಪಾತ್ರವನ್ನ ನೀವು ನಮ್ಮ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡಬಹುದು? ನಾನು ಅದರಲ್ಲಿ ಪ್ರಸಾದ್ ಅಂತ ಒಬ್ಬ ಪುರೋಹಿತ ಬರ್ತಾನೆ, ಅವನ ತಾಯಿಯ ಕ್ಯಾರೆಕ್ಟರ್ನು ಮಾಡಿದ್ದೆ. ಅದು ಬಹಳ ರೆಕಗ್ನೈಸ್ ಆಗೋ ಪಾತ್ರ ಅದು. ಹೌದೌದು.
ಚೆನ್ನಾಗಿ ಗುರುತಿಸಿದ್ರೆ. ನಾನು ಕೂಡ ಸಿನಿಮಾ ನೋಡಿದ್ದೀನಿ, ಒಂದಷ್ಟು ಸಾಧಕರನ್ನ ಮಾತಾಡ್ಸಿದ್ದೀನಿ ಆ ಸಿನಿಮಾದಲ್ಲಿ. ಭಾಳ ಖುಷಿಯಾಗುತ್ತೆ. ಅಕ್ಕ, ನಾನು ಒಂದಷ್ಟು ರಾಜ್ಬಿ ಶೆಟ್ಟಿ ಸರ್ ಜೊತೆ ಒಂದಷ್ಟು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೀನಿ. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ನಾನೊಬ್ಬ ಕಲಾವಿದನಾಗಿ. ಇತ್ತೀಚೆಗೆ ನಡೆದಂಥ ನಿಮ್ಮದು ಸೂಪ್ರಮ್ಸು ಒಳ್ಳೆ ಹೆಸರನ್ನ ಗಳಿಸಿದ್ದಕ್ಕೆ, ಸಕ್ಸಸ್ಗೆ ಒಂದು ಹೋಟೆಲಲ್ಲಿ ಗೆಟ್ ಟುಗೆದರ್ ಎಲ್ಲ ಆಯಿತು ಮಂಗಳೂರಲ್ಲಿ. ಆ ಶೋನಲ್ಲಿ ಕಲಾವಿದರೆಲ್ಲರನ್ನೂ ಕಂಡಂಥ, ಗೌರವಿಸಿದಂಥ ಕ್ಷಣಗಳು ಹೆಂಗಿತ್ತು ನಿಮಗೆ? ಅಂದ್ರೆ ಈಗ ಯಾವ ತರ ಸೆಲೆಬ್ರೇಷನ್ ಮಾಡಿದ್ರಂದ್ರೆ, ಈ ಜಿ ಅವಾರ್ಡ್ ಎಲ್ಲ ಕೊಡ್ತಾರಲ್ಲ, ಆ ತರ ಫುಲ್ ಸೆಟ್ಗಳನ್ನ ಹಾಕಿಟ್ಟು ತುಂಬಾ ಪ್ರೈವೇಟ್ ಆಗಿ ಪ್ರೋಗ್ರಾಮ್ ಮಾಡಿದ್ರು. ಯಾರು ಫ್ಯಾಮಿಲಿಯನ್ನು ಕೂಡ ಅಲ್ಲಿ ಅಲೋ ಮಾಡ್ಲಿಲ್ಲ, ಕಲಾವಿದರನ್ನ ಮಾತ್ರನೇ ಅಲ್ಲಿ ಕರ್ಕೊಂಡು ಬಂದಿದ್ರು. ಮತ್ತೆ ಒಳ್ಳೆ ಪಾರ್ಟಿ, ಊಟ, ಪ್ಲಸ್ ನಾವು ಅಂದ್ರೆ ಒಳ್ಳೆ ಬಜೆಟ್ ಆಯ್ತು ಅಂತ ಕೂಡ ಕಲಾವಿದರಿಗೆ ರೆಮ್ಯುನರೇಷನ್ ಕೂಡ ಕೊಟ್ಟಿದ್ದಾರೆ. ನಮ್ದು ಮಾಮೂಲು ರೆಮ್ಯುನರೇಷನ್ ಅಲ್ಲ, ಒಳ್ಳೆ ಕಲೆಕ್ಷನ್ ಆಗಿದೆ ಅಂತ ತಕೊಂಡು ಪ್ಲಸ್ ನಮಗೆ ಇಂತಿಷ್ಟು ಅಂತ ಕೊಟ್ಟಿದ್ದಾರೆ. ಒಂದು ಹುಡಿ ಡ್ರೆಸ್ ಅನ್ನು ಕೂಡ ಲೈಟರ್ ಬುದ್ಧ ಇದು ಹೆಸರು ಹಾಕೊಂಡು ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಇಷ್ಟವರೆಗೆ ಫಿಲಮ್ ಮಾಡಿದ್ರಲ್ಲಿ ಆ ತರ ಎಲ್ಲೂ ನಂಗೆ ಅಂದ್ರೆ ಒಂದು ತಾಯಿ ಹೃದಯ ಅದು. ನಮ್ಮ ರಾಜ್ಬಿ ಶೆಟ್ಟಿ ಅವರು ಹೌದು ಒಂಥರ ಅವ್ರ ತಾಯಿ ಹೃದಯ ಅವರು. ಹೌದು. ನನ್ಗೆ ಒಂದು ಸಣ್ಣ ಅನುಭವ ಹೇಳ್ತೀನಕ್ಕ. ನಾವು ಲ್ಯಾಂಡ್ ಅಲ್ಲಿ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಯಾರೋ ಒಬ್ರು ಆಸ್ಥಾನ ಕಲಾವಿದ್ರು ಬಂದು ಎಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ತಾ ಇದ್ರು ಅವ್ರನ್ನ. ಒಂದು ಹುಡುಗಿ ಬಂದು, ಸರ್ ನೀವು ಇಕ್ಕಿರೋ ಶರ್ಟ್ ಬೇಕು ನನಗೆ ಅಂತ. ಅದು ಕಂಟಿನ್ಯೂಟಿನ ಏನು ಎತ್ತ ಏನು ಮುಲಾಜಿಲ್ಲ, ನೋಡ್ಲೇ ಇಲ್ಲ ಅವರು. ಕೊಟ್ಬಿಟ್ರು, ಮಗ ನೀನ್ ನನಗೆ ಇನ್ನೊಂದು ಶರ್ಟ್ ರೆಡಿ ಮಾಡು ಮಗ, ಅದು ಇವ್ರು ಕೊಟ್ಬಿಡ್ತೀನಿ. ಹೌದು. 10 minutes ಅಲ್ಲಿ ಆ ಶರ್ಟ್ ಆ ಹುಡುಗಿಗೆ ಹೋಗುತ್ತೆ. ತುಂಬಾ ಅದೇ ಡೌನ್ ಟು ಅರ್ತ್ ಅಂತ ಹೇಳ್ತೇವಲ್ಲ, ತುಂಬಾ ಪ್ರೀತಿ ನಮ್ಮ ಕೂಡ ಅವ್ರಿಗೆ. ಇಂಡಸ್ಟ್ರಿಗೆ ಆ ತರದವರು ನಿಜವಾಗ್ಲೂ ಬೇಕು. ಅವರು ಬ್ಯಾನರ್ಗಳಲ್ಲಿ ಆ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕು ಅನ್ನೋದೇ ನನ್ನ ಆಶಯ. ಅಂತಹ ಬ್ಯಾನರ್ ಅಲ್ಲಿ ಮಾಡಿರೋರ್ ಜೊತೆ, ಅಂತ ಸೆಲೆಬ್ರಿಟಿಗಳ ಜೊತೆ ನೀವೊಬ್ಬ ಸೆಲೆಬ್ರಿಟಿ ಆಗಿ ಅವ್ರ ಜೊತೆ ನೀವು ಮಾಡಿದ್ರಲ್ಲಕ್ಕ, ಹೌದು, ಖುಷಿ ನಿಮ್ ಇದೆ. ಬಗ್ಲಾಗ ನಾವು ಕೂತಿದ್ವಿ, ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಅಕ್ಕ, ನೀವು ಅವಾರ್ಡ್ ಬಂತು ಅಂತ ಹೇಳಿದ್ರಲ್ಲ ನಾಟಕದಲ್ಲಿ, ಹೌದು. ಅದು ಯಾವ ನಾಟಕಕ್ಕೆ ನಿಮ್ಗೆ ಬಂದದ್ದು, ಯಾವ ಪಾತ್ರಕ್ಕೆ ಬಂದದ್ದು? ನಾನು ಕೋವಿ ಮತ್ತು ಕೊಳಲು ಅಂತ ಹೇಳ್ಕೊಂಡು ಗುರುರಾಜ್ ಮಾರ್ಪಳ್ಳಿ ಸರ್ ಅವರ ಒಂದು ನಾಟಕ, ಅದು ಅವ್ರು ಬರ್ದಿರುವಂತ ನಾಟಕ. ಅದರಲ್ಲಿ ಚಂಚಲ ಪಾತ್ರ ನಾನು ಮಾಡಿದ್ದೆ. ಅದಂದ್ರೆ ಅಂದ್ರೆ ಒಂದು ನಟಿಯಾಗಿ, ಒಂದು ಸಂಗೀತಗಾರ್ತಿಯಾಗಿ ಕೂಡ ನಾನು ಅದರಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೆ. ಸೊ ಲೈವ್ ಮ್ಯೂಸಿಕ್ ಕೂಡ ನಾನು ಸ್ಟೇಜ್ ಇಂದ ಮಾಡಿದ್ದೆ. ಅದು ಕೂಡ ಅದಕ್ಕೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ಕಿತ್ತು. ಓಕೆ ಓಕೆ ಓಕೆ. ನೀವು ಕಲಾವಿದೆ ಆಗ್ಲಿಕ್ಕೆ ಬೇಕಂತ ಬಂದಿದ್ದ, ಇಲ್ಲ ದಾರಿ ತಪ್ಪಿ ಬಂದದ್ದು? ಇಲ್ಲ, ದಾರಿ ಇತ್ತು, ನೋಡ್ಕೊಂಡು ಬಂದೆ. ದಾರಿ ಇದೆ ಅಂತ ಬರ್ತಾ ಇದ್ದೇನೆ ಅಷ್ಟೇ. ಬರ್ತಾ ಇನ್ನೂ ಇದ್ದೀರಿ. ದಾರಿ ಇದೆ, ಮುಂದೆ ಹೋಗ್ತಾ ಇದೆ. ಮುಂದೆ ಹೋಗ್ತಾ ಇದೆ. ಈಗ ರಿಲೀಸ್ ಆಗ್ಲಿಕ್ಕೆ ಎಷ್ಟು ಸಿನಿಮಾಗಳಿದೆ? ಇನ್ನು 2 ಸಿನಿಮಾ ಇದೆ. ಒಂದು ಕನ್ನಡದೇ ಅದಮಾರಿ ಅಂತ ಹೇಳ್ಕೊಂಡು ಕಂಪ್ಲೀಟ್ ಆಗಿದೆ. ಮತ್ತೊಂದು ತುಳುವಿನಲ್ಲಿ ಕತೆ ಕೈಲಾಸ ಅಂತ ಶೂಟಿಂಗ್ ಆಗ್ತಾ ಇದೆ. ಅದೆರಡೇ ಈಗ ಉಳಿದಿರೋದು. ದೊಡ್ಡ ಘಟಾನುಘಟಿಗಳ ಜೊತೆ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಳುಗಳು ಮಾಡ್ತಾ ಇದ್ದಾರೆ. ಈ ಖುಷಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ವೀಕ್ಷಕರಿಗೆ ಅಂದ್ರೆ ಎಲ್ರಿಗೂ ಟೈಮ್ ಇರೋದು 24 ಗಂಟೆನೆ ದಿನದಲ್ಲಿ. ತುಂಬಾ ಜನ ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಟೈಮ್ಗಳನ್ನು ವೇಸ್ಟ್ ಮಾಡ್ತಾರೆ. ಇದ್ದ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಸಾಂಸ್ಕೃತಿಕ ಅಕ್ಕ, ಈಗ ಆಲ್ಮೋಸ್ಟ್ ಆಲ್ ಗಂಡು ಮಕ್ಕಳನ್ನ ಕಲಾವಿದರು ಆಗೋಕೆ ಬಿಡೋದೇ ತುಂಬಾ ಕಷ್ಟ. ನೀವೊಬ್ಳು ಹೆಣ್ಣು ಆಗಿ ನಿಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಫಸ್ಟ್ ಅವಕಾಶ ಇತ್ತಾ? ಇತ್ತು, ಖಂಡಿತ ಇತ್ತು. ಹೌದು, ಸಪೋರ್ಟ್ ಮಾಡ್ತಾ ಇದ್ರು. ಯಾವ್ದಕ್ಕೂ ಹೋಗ್ಬೇಡ ಮಾಡ್ಬೇಡ ಅಂತ ಅಂತಿರ್ಲಿಲ್ಲ. ಹೋಗು, ಮಾಡು, ಪ್ರಶಸ್ತಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಭಾಗವಹಿಸು ಅಂತ ಹೇಳ್ತಾ ಇದ್ರು. ಸೊ ಇವತ್ತಿನವರೆಗೂ ಭಾಗವಹಿಸ್ತಾ ಇದ್ದೇನೆ. ಎಲ್ಲೂ ಅವಕಾಶ ಸಿಕ್ಕಿದಾಗ ಮುನ್ನುಗ್ತಾ ಇದ್ದೇನೆ ಅಷ್ಟೇ. ಬೇಡ ಅಂತ ಹಿಂಜರಿಯುದಿಲ್ಲ ನಾನು. ಅಕ್ಕ, ನೀವಿಷ್ಟು ಚಂದ ಹಾಡ್ತಿರಲ್ಲ, ನೀವು ಯುವಜನ ಮೇಳ, ಯುವಜನೋತ್ಸವ, ಈ ತರ ಎಲ್ಲ ದೊಡ್ಡ 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 ಡಿಸ್ಟಿಕ್ಗಳಿಗೆಲ್ಲ DLC ಕ್ಯಾಂಪ್ಗಳು, ಈ ತರದೆಲ್ಲ ಕ್ಯಾಂಪ್ಗಳಿಗೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆಲ್ಲ ಉಂಟಾ? ಯುವಜನ ಮೇಳದಲ್ಲಿ ನಾನು ಸುಳ್ಯದಲ್ಲಿ ಓದ್ತಾ ಇರ್ಬೇಕಾದ್ರೆ, ಡಿಗ್ರಿ ಓದ್ತಾ ಇರ್ಬೇಕಾದ್ರೆ 94 to 97 ವರೆಗೆ ಅರಂತೋಡ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಇಂದಿರಾ ಯುವತಿ ಮಂಡಲ ಅಂತ ಇತ್ತು. ಸೊ ಅದಲ್ಲಿ ನಾನು ಮೆಂಬರ್ ಆಗಿದ್ದೆ. ಆವಾಗ ಯುವಜನ ಮೇಳದಲ್ಲಿ ನಾನು ನಮ್ಮ ತಂಡವನ್ನು ಕಟ್ಕೊಂಡು ಒಂದು 5 times ನಾನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಂದಿರಾ ಯುವತಿ ಮಂಡಳಿಗೆ ಸಮಗ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ಕಂಟಿನ್ಯೂಸ್ 5 ಬಾರಿ ಕೂಡ ನಾನು ಲಾವಣಿ, ರಂಗಗೀತೆ, ಜನಪದ ಗೀತೆ ಮತ್ತೆ ಲಘು ಸಂಗೀತ ಇಂಥದ್ರಲ್ಲಿ ಎಲ್ಲ ನಾನು ಇಂದಿರಾ ಯುವತಿ ಮಂಡಳಕ್ಕೆ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದೇನೆ. ಹಾಗೆ ಮಂಗಳೂರು ಆಕಾಶವಾಣಿ ಕಲಾವಿದೆ ಕೂಡ ಹೌದು. ಅಕ್ಕ, ಆಕಾಶವಾಣಿಯಲ್ಲಿ ನೀವು ಎಷ್ಟನೇ ವಯಸ್ಸಿದ್ದಾಗ ನೀವು ಆಕಾಶವಾಣಿಗೆ ಎಂಟ್ರಿ ಆಗಿದ್ದು?
ನಾನು ಡಿಗ್ರಿಯಲ್ಲಿದ್ದಾಗ, ಡಿಗ್ರಿ ಅಂದರೆ ನಾನೊಂದು 19-20ನೇ ಪ್ರಾಯಕ್ಕೆ ನಾನು ಮಂಗಳೂರು ಆಕಾಶವಾಣಿ ಮತ್ತು ಮಡಿಕೇರಿ ಆಕಾಶವಾಣಿ ಕೂಡ ಪ್ರೋಗ್ರಾಮ್ ಕೊಟ್ಟಿದ್ದೆ. ನಾನು ಫಸ್ಟ್ ಕೊಟ್ಟದ್ದು ಮಡಿಕೇರಿ ಆಕಾಶವಾಣಿಗೆ. ಅಕ್ಕ ನೀವು ಸೂಪ್ರಮ್ ಶೋಗೆ ಸಿನಿಮಾಗೆ ಬಂದ್ರಲ್ಲ ಆಕ್ಟ್ ಮಾಡ್ಲಿಕ್ಕೆ, ಹೆಂಗೆ ಅವಕಾಶ ಯಾವ ತರ ಸಿಗ್ತದೆ? ಅವಕಾಶ ಅಂದರೆ ನಾನು ಆಡಿಷನ್ಗೆ ಹೋಗ್ತಿರ್ಲಿಲ್ಲ, ಹೋಗುದು ಇಲ್ಲ ಕೂಡ. ಅಲ್ಲಿ ರವಿಯಣ್ಣ ಅಂತ ಕ್ಯಾರೆಕ್ಟರ್ ಮಾಡಿದಲ್ಲ ಅದೇ ಅದೇ. ಸನಿಲ್ ಗುರು ಅವರು, ಅವರೊಂದು ಮಕ್ಕಳ ಪಾತ್ರಕ್ಕೆ ನಮ್ಮ ಮಕ್ಕಳನ್ನು ಇಂಟರ್ವ್ಯೂಗೆ ಕರೆದಿದ್ರು ಬೆಳ್ತಂಗಡಿಗೆ. ಸೊ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಅಂದ್ಕೊಂಡು, ಸೊ ನಾನು ಮಕ್ಕಳನ್ನ ಕರ್ಕೊಂಡು ಹೋದ್ವಿ ಅಲ್ಲಿ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು. ಸೊ ಮಕ್ಕಳದೆಲ್ಲ ಇಂಟರ್ವ್ಯೂ ಆಯ್ತು, ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಾಸಮ ಕೊಡೋರು, ನೀ ಬಂದಿದ್ಯಲ್ಲ ಒಂದು ಇಂಟರ್ವ್ಯೂ ಕೊಟ್ಟು ಬಿಡು ಅಂತ ಅಂದ್ರು. ಸೊ ನಂಗೆ ನಿಜವಾಗಿ ಇಷ್ಟ ಇರ್ಲಿಲ್ಲ. ಆಯ್ತು ಬಂದಿದ್ದೇನಲ್ಲ ಅಂತ ಸುಮ್ನೆ ಹೋದೆ, ಇಷ್ಟ ಇಲ್ಲದೆ ಇಷ್ಟದಲ್ಲಿ ಹೋದೆ. ಆಕ್ಚುಲಿ ಅಲ್ಲಿ ಬೇಕಾದವರಿಗೆ ಮಕ್ಕಳ ಕ್ಯಾರೆಕ್ಟರ್, ಬಟ್ ನಮ್ಮ ಮಕ್ಕಳಿಗೆ ಸೂಟ್ ಆಗುವಂತ ಕ್ಯಾರೆಕ್ಟರ್ ಇರ್ಲಿಲ್ಲ ಅದ್ರಲ್ಲಿ. ಬೇಬೇಕನ ಮಗಳು ಮಾತ್ರ ಒಂದು ಮಗುವಿನ ಕ್ಯಾರೆಕ್ಟರ್ ಇದ್ದದಲ್ಲಿ, ಅದು ಬಿಟ್ರೆ ನಮ್ಮ ಮಕ್ಕಳಿಗೆ ಆಗುವ ಕ್ಯಾರೆಕ್ಟರ್ ಇರ್ಲಿಲ್ಲ. ಬಟ್ ಅದರಿಂದ ನನ್ನ ಮಗನಿಗೆ ಒಂದು ಫಿಲಮ್ ಅಲ್ಲಿ ಈಗ ಆಲ್ರೆಡಿ ಆಕ್ಟ್ ಮಾಡಿದ್ದಾನೆ, ಇನ್ನೊಂದು ಈಗ ಆಫರ್ ಬಂದಿದೆ ಕೂಡ. ಸೊ ಆಡಿಷನ್ ಇಂದಾಗಿ ಹಾಗೆ ಹೋದಾಗ ನಂಗೆ ಒಂದು ವಾರ ಬಿಟ್ಟು ಕಾಲ್ ಬಂತು ಅವ್ರ ಕಡೆಯಿಂದ, ಹೀಗೆ ಸೆಲೆಕ್ಟ್ ಆಗಿದ್ದೀರಾ, ಒಂದು ಸಣ್ಣ ರೋಲ್ ಇದೆ ಅಂತ ಅಂದ್ಕೊಂಡು. 4 ದಿವಸ ಶೂಟಿಂಗ್ ಇತ್ತದು. ಸೊ ಹಾಗೆ ನಾನು ಇಂಟರ್ವ್ಯೂಗೆ ಹೋಗಿರೋದು. ಅಂದ್ರೆ ಸೂಪ್ರಮ್ ಶೋನಲ್ಲಿ ಬೇಕಂತ ಹೋಗಿದ್ದಲ್ಲ ನೀವು? ದಾರಿ ತಪ್ಪಿ ಹೋದ್ದು. ಹೌದು. ಕಾವ್ಯ ಅವ್ರಿಗೆ ಇಷ್ಟವಾದಂತ ಫುಡ್ ಯಾವುದು? ನಾನು ನಾನ್ ವೆಜ್ ಇಷ್ಟಪಡ್ತೇನೆ, ವೆಜ್ ಇಷ್ಟಪಡ್ತೇನೆ. ಇಷ್ಟವಾದ ಹಾಡು ಯಾವುದು? ಜಾನಪದನ ಇಲ್ಲ ಚಿತ್ರಗೀತೆನ? ನಾನು ಜಾನಪದ, ಭಾವಗೀತೆ, ರಂಗಗೀತೆ ಇಷ್ಟಪಡ್ತೀನಿ. ಅದರಲ್ಲಿ ಯಾವುದು ನಿಮ್ ಫೇವರೇಟ್? ಫೇವರೇಟ್ ಈಗ ನಾಟಕದಲ್ಲಿ ಹೆಚ್ಚಿರುವ ಕಾರಣ ನಾನು ರಂಗಗೀತೆಯನ್ನು ಕೂಡ ಹೆಚ್ಚು ಇಷ್ಟಪಡ್ತೇನೆ. ಅಂದ್ರೆ ಜಾನಪದ ಗೀತೆಗಳು, ಭಾವಗೀತೆಗಳು ನಿಮಗೆ ಎಲ್ಲೂ ಸಿಗತ್ತೆ. ರಂಗಗೀತೆಗಳು ಸ್ವಲ್ಪ ಕಡಿಮೆ ಸಿಗುವಂತದ್ದು, ಮತ್ತೆ ಹೊಸದಾಗಿರತ್ತೆ ನಮಗೆ. ಈಗ ಹಾಲು ಮಲ್ಯ ಅದುಕಾರ ಕೇಳಿಗೆ ತುಂಬಾ ಜನ ಹಾಡ್ತಾರೆ, ಎಲ್ಲೆಲ್ಲೂ ಕೇಳ್ತೀವಿ ನಾವು. ರಂಗಗೀತೆಗಳನ್ನು ಎಲ್ಲರೂ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಎಲ್ಲರೂ ಹಾಡುದಿಲ್ಲ ಕೂಡ. ಹಾಗಿದ್ರೆ 2 ಲೈನ್ ನಮ್ಮ ವೀಕ್ಷಕರಿಗೆ ರಂಗಗೀತೆಯನ್ನ ನಮ್ಮ ವೀಕ್ಷಕರಿಗೆ. ಊರ್ಜುವ ಜೆಂಟ್ಲ್ಮನ್ ಅಂತ ಒಂದು ನಾಟಕ ಇತ್ತು, ಅದು ಕನ್ನಡಕ್ಕೆ ಸಂಭಾವಿತರು ಅಂತ ಬಾಸುಮ ಕೊಡಗವರು ತರ್ಜುಮೆ ಮಾಡಿದ್ರು. ಅಂದ್ರೆ ನಿಮ್ಮ ಯಜಮಾನ್ರೆ ಅದಕ್ಕೆ ರಾಜಾರಾಮ್ ದೇಂಗೋಡಿ ಸುಳ್ಳಿ ಅಂತ ಈಗ ಇಲ್ಲ, ಅವರು ಸಂಗೀತ ನಿರ್ದೇಶನ ಮಾಡಿದ್ರು. ಸೊ ಅದರದೊಂದು 2 ಲೈನ್ ಹಾಡಿ ಹಾಡಿ ಹಾಡಿ. ಸಂಭಾವಿತರು ನಾವು, ಸಂಭಾವಿತರು, ಸಂಭಾವಿತರು ನಾವು, ಸಂಭಾವಿತರು. ಹೇಳೋದೊಂದು ಮಾಡೋದೊಂದು, ಹುಟ್ಟಿನ ಹಿಂದೆ ಕಥೆಯೊಂದೊಂದು. ಹೇಳೋದೊಂದು ಮಾಡೋದೊಂದು, ಹುಟ್ಟಿನ ಹಿಂದೆ ಕಥೆಯೊಂದೊಂದು. ಸಂಭಾವಿತರು ನಾವು, ಸಂಭಾವಿತರು, ಸಂಭಾವಿತರು ನಾವು, ಸಂಭಾವಿತರು. ಜನ್ಮಜಾತ ಎಲ್ಲ ಬಿಟ್ಟು, ಬುದ್ಧಿ ನಡತೆ ಕೂಡ ಬಿಟ್ಟು. ಜನ್ಮಜಾತ ಎಲ್ಲ ಬಿಟ್ಟು, ಬುದ್ಧಿ ನಡತೆ ಕೂಡ ಬಿಟ್ಟು. ಒಬ್ಬೊಬ್ರಲ್ಲಿ ಒಂದೊಂದು ರೀತಿ ಆಡೋ ಮಂದಿ, ಆಡೋ ಮಂದಿ, ಆಡೋ ಮಂದಿ, ಆಡೋ ಮಂದಿ. ಸಂಭಾವಿತರು, ಸಂಭಾವಿತರು, ಸಂಭಾವಿತರು ನಾವು, ಸಂಭಾವಿತರು, ಸಂಭಾವಿತರು ನಾವು, ಸಂಭಾವಿತರು. ಈ ಸಾಹಿತ್ಯ ಬರೆದದ್ದು ಕೂಡ ಬಾಸಮ ಕೊಡಗು ಅವರೇ. ಅಣ್ಣ ಏನಣ್ಣ ನಿಮ್ ಬಗ್ಗೆ ಹೇಳಕ್ಕೆ ನನಗೆ ಪದಗಳೇ ಸಿಗ್ತಾರೆ. ನಾನು ತುಂಬಾ ಜನನ ಜರ್ನಿ ಮಾತಾಡ್ತಿದ್ದೀನಿ, ನನಗೆ ಒಂದ್ ರೀತಿ ತಬ್ಬಿಬಾಗ್ತಾ ಇತ್ತು. ಏನ್ ಕೇಳ್ಬೋದು ಇವ್ರನ್ನ, ಏನ್ ಹೆಕ್ಬೋದು ಇವ್ರ ಹತ್ರ ಅಂತ. ಏನ್ ಕೇಳೋರು ಎಲ್ಲಕ್ಕೂ ರೆಡಿ ಇದ್ರೆ, ಟಮ 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 ಟಮ. ಗಂಡ ಹೆಂಡ್ತೀರಿ ಇಬ್ರು ನೀವು ಆತರ. ನೀವ್ ಮಕ್ಳುಗಳಂತೂ ನೀವು ಆಲ್ರೆಡಿ ಹೇಳಿದಿರ. ಇನ್ನು ಅವ್ರು ಹೆಂಗೆ ಈ ಅಪ್ಡೇಟ್ ವರ್ಷನ್ ಇರ್ತಾರ ಅವ್ರು, ಇನ್ನು ಅವ್ರು ಹೆಂಗಿರ್ಬೋದು ಅವ್ರ ಜರ್ನಿನ ಒಂದಿನ ಮಾತಾಡಿಸ್ತೀನಿ ಖಂಡಿತ. ಅಕ್ಕ, ಇದುವರೆಗೂ ಎಷ್ಟು ಸಾವಿರ ಶೋಗಳನ್ನ ನೀವು ಮಾಡಿರ್ಬೋದು? ಅಂದ್ರೆ ಅಂದಾಜು ನಾಟಕಗಳು ಸಾವಿರ ಅಂತ ಏನಿಲ್ಲ, ಒಂದು 150-200 ಅಷ್ಟು ಶೋಗಳು ಆಗಿರ್ಬೋದು. ಹೌದು. ಬಹಳನೇ ಖುಷಿ ಆಯ್ತು ಅಕ್ಕ.